ನಾವು ಇವತ್ತು ಬಿಡುಗಡೆ ಮಾಡ್ತಾ ಇರುವ ಹೇಳಿಕೆಯ ಪ್ರತಿ ಇದೆ ಅಂತ ನಾನು ಅನ್ಕೋತೀನಿ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ತಗೋತಾ ಇರುವಂತಹ ಈ ತೀರ್ಮಾನಗಳೇನಿದ್ದಾವೆ ಇವು ಎಲ್ಲೋ ಒಂದು ಕಡೆ ಈ ದೇಶದಲ್ಲಿ ಮಕ್ಕಳ ಒಂದು ವಿಕಾಸ ಯೋಜನೆ ಅನ್ನುವ ನೆಲೆಯಲ್ಲಿ ಬಂದಂತಹ ICDS ಯೋಜನೆಯನ್ನು ಸಡಿಲಗೊಳಿಸುವ ಅಥವಾ ಕ್ರಮೇಣ ಅದನ್ನು ಇಲ್ಲವಾಗಿಸುವಂತಹ ಒಂದು ನಡೆಯಾಗಿ ಕಾಣ್ತಾ ಇದೆ. ಈಗಾಗಲೇ ಸುನಂದ ಅವರು ಹೇಳಿದ ಹಾಗೆ 2-3 ಇಲಾಖೆಯ ಅಡಿಯಲ್ಲಿ ಒಂದು ಯೋಜನೆ ಬರುವಾಗ ಪರಸ್ಪರ ಇಲಾಖೆಗಳ ಮಧ್ಯದಲ್ಲಿ ಚರ್ಚೆ ಮಾಡಿಕೊಳ್ಳುವ ಜೊತೆಗೆ ಸ್ಟೇಕ್ ಹೋಲ್ಡರ್ಸ್ ಅಂತ ನಾವು ಏನು ಹೇಳ್ತೀವಿ, ಯಾರು ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೋ ಫಲಾನುಭವಿಗಳು ಮತ್ತು ಪಾಲುದಾರರು ಅಂತ ನಾವೇನು ಹೇಳ್ತೀವಿ, ಅವರುಗಳ ಜೊತೆ ಸಮಾಲೋಚನೆ ಚರ್ಚೆ ನಡೆಸಿ ಅದರ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಬೇಕಾದಂತಹ ಅಗತ್ಯ ಇರ್ತದೆ. ಆದರೆ ಈ ICDS ಯೋಜನೆಯ ಈ ಸಂದರ್ಭದಲ್ಲಿ ಈ ಶಾಲಾ ಪೂರ್ವ ಶಿಕ್ಷಣದ ಜೊತೆಗೆ 4ರಿಂದ 6 ವರ್ಷದ ಮಕ್ಕಳಿಗೆ LKG UKG ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳಲ್ಲಿ ನೀಡೋದಕ್ಕೆ ಏನು ಸುತ್ತೋಲೆಯನ್ನು ಹೊರಡಿಸಿದೆ ಮತ್ತು ಈಗಾಗಲೇ 2524 ಶಾಲೆಗಳಲ್ಲಿ ಇದನ್ನು ಪ್ರಾರಂಭ ಮಾಡುವಂತಹ ಒಂದು ತೀರಾ ಅದಕ್ಕೇನು ಹೇಳ್ಬೋದು ಅವೈಜ್ಞಾನಿಕ ಒಂದು ಮತ್ತು ಅನಪೇಕ್ಷಿತ ಕ್ಷಿಪ್ರಗತಿಯನ್ನು ಅದರಲ್ಲಿ ಪಾಲಿಸಿದಂಥದ್ದು ಯಾಕೆ ಅಂತ ಅರ್ಥ ಆಗದೆ ನಕಲು ಯೋಜನೆ ಸ್ಥಿತಿ ಇರುವಂಥದ್ದು ನೀವು ಮಾತಾಡಿಸಿದಂತೆ ಅಥವಾ ಅಂಥದ್ದೊಂದು ನಮಗೆ ಕಣ್ಣಿಗೆ ಕಾಣ್ತಾ ಇರುವಾಗ ಈ ICDS ಯೋಜನೆ ಬಂದಿದ್ದು ಯಾಕೆ ಬಂತು ಅಂದರೆ ಈ ದೇಶದಲ್ಲಿ ಪೌಷ್ಟಿಕಾಂಶಗಳ ಕೊರತೆಯಿಂದ ಮಕ್ಕಳು ನರಳುತ್ತಾರೆ. ಜೊತೆಗೆ ಅಂಗನವಾಡಿಯ ಮೂಲಕ ಕೇವಲ ಮಕ್ಕಳದ್ದಲ್ಲ, ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು, ಹಾಲೂಡುವ ಆ ಮಕ್ಕಳಿಗೆ ತಾಯಂದಿರಿಗೆ ಬೇಕಾದಂತಹ ಪೌಷ್ಟಿಕತೆ ಇಂಥವುದನ್ನೆಲ್ಲ ಪ್ರೊವೈಡ್ ಮಾಡೋದಕ್ಕೆ ಇರೋ ಅಂಥದ್ದು. ನಮ್ಮಲ್ಲೊಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಒಂದು ಇದು ವಿಶ್ವಸಂಸ್ಥೆಯ ಮೂಲಕ ಆಗ್ತಾ ಇರುವಂತಹ ಆ ಗೋಲ್ ಪ್ರಕಾರ 2030 ಹೊತ್ತಿಗೆ ಝೀರೋ ಹಂಗರ್ ಅಂತಂದರೆ ಹಸಿವು ಮುಕ್ತವಾದಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡುವಂತಹ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅದನ್ನು ಸಾಧನೆ ಮಾಡೋದಕ್ಕೂ ಕೂಡ ICDS ಯೋಜನೆ ಸಮರ್ಪಕವಾಗಿ ನಡಿಬೇಕಾದಂತಹ ಅಗತ್ಯ ಇದೆ. ಇವತ್ತು ಅಂಗನವಾಡಿ ಆ ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇರುವಂಥವರ ಅನುಭವ ಏನಂದರೆ, ಈಗ ಕರ್ನಾಟಕ ಸರ್ಕಾರ ಮಾಡೋಕ್ಕೆ ಹೊರಟಿರುವಂತಹ ಪ್ರಾಥಮಿಕ ಶಾಲೆಯ ಒಳಗಡೆ ಆ ಅಂಗನವಾಡಿಗೆ ಬರುವಂತಹ ಮಕ್ಕಳನ್ನು ಸೇರ್ಪಡೆ ಮಾಡುವ ಮೂಲಕ ಈ ಎಲ್ಲ ಮೂಲ ಉದ್ದೇಶಗಳು ಈಡೇರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವರು ತಮ್ಮ ಪ್ರಾಯೋಗಿಕ ಅನುಭವಗಳ ಮೂಲಕವೇ ಈಗ ಅಂಗನವಾಡಿ ಸಂಘಟನೆ ಮೊನ್ನೆ ಹೋರಾಟ ಮಾಡುವಾಗ ಬಹಳ ಸ್ಪಷ್ಟವಾಗಿ ಅದನ್ನು ಹೇಳಿದೆ. ಜೊತೆಗೆ ಬಹುಶಃ 2002ನಲ್ಲಿ ಅಂದ್ಕೋತೀನಿ ನಾನು, ಕಾನ್ಸ್ಟಿಟ್ಯೂಷನ್ ವರ್ಕ್ ಮಾಡುವುದರ ಒಂದು ರಿವ್ಯೂ ಮಾಡುವಂತಹ ಅದಕ್ಕಾಗಿ ಒಂದು ಕಮಿಟಿಯನ್ನು ಮಾಡಿದಾಗ